ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ಗೆ ಕೆ ಸೆಕ್ಷನ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನೋಡ್ತಾ ಹೋಗೋಣ. ಕೆಲವೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ನೋಡ್ತಾ ಹೋಗಿ. ವಿಡಿಯೋನ ಬಿಗಿನಿಂಗ್ ಇಂದ ಎಂಡಿಂಗ್ವರೆಗೂ ತಪ್ಪದೇ ವೀಕ್ಷಿಸಿ ಮತ್ತು ಚಾನಲ್ಗೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ, ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ. ಫ್ರೀ ಇರುತ್ತೆ, ಕಂಪ್ಲೀಟ್ಲಿ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಸೊ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಇಮಿಡಿಯೇಟ್ಲಿ ನಿಮ್ಮ ಮೊಬೈಲ್ಸ್ಗೆ ಬರುತ್ತೆ, ಯೂಸ್ಫುಲ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಇವತ್ತು ಕೆ ಸೆಕ್ಷನ್ ಪ್ಲಸ್ ಅದಕ್ಕಿಂತ ಮುಂಚಿತವಾಗಿ 1959 ಆಕ್ಟ್ ಬುಕ್ ಬರುತ್ತಲ್ಲ, ಸಹಕಾರಿ ಅಧಿನಿಯಮ ಬರುತ್ತಲ್ಲ, ಅಧಿನಿಯಮದ ನೋಟ್ಸು ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿದೆ. ಅಧಿನಿಯಮದ ನೋಟ್ಸು, ಹ್ಯಾಂಡ್ ರಿಟನ್ ನೋಟ್ಸು, ಅಧಿನಿಯಮದ ಹ್ಯಾಂಡ್ ರಿಟನ್ ಪ್ರಕರಣಗಳಿರ್ತಕ್ಕಂಥ ಅದನ್ನ ನೋಟ್ಸ್ನ ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿದೆ. ಎಷ್ಟು ಜನ ಪರ್ಚೇಸ್ ಮಾಡಿದ್ದೀರಾ ಅಷ್ಟು ಜನಕ್ಕೆ ಡಿಸ್ಪ್ಯಾಚ್ ಆಗಿದೆ. ಮತ್ತೆ ಅದೇ ಕ್ವಶನ್ಸ್ನ ವಾಟ್ಸಪ್ಪಲ್ಲಿ ಕೇಳಿದ್ರೆ ಉಪಯೋಗ ಇಲ್ಲ. ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿದೆ. ಎಲ್ಲ ಒಂದು ಶೀಟಲ್ಲಿ ಬರ್ಕೊಂಡು, ತುಂಬ ಜನ ಇದ್ರಿ, ಎಲ್ಲರನ್ನೂ ಒಂದು ಶೀಟಲ್ಲಿ ಬರ್ಕೊಂಡು ಎಲ್ಲ ಟಿಕ್ ಮಾಡಿಕೊಂಡು ಪ್ರತಿಯೊಂದೂ ಪಕ್ಕ ಅಥೆಂಟಿಕೇಟೆಡ್ ಆಗಿ ಕಳಿಸ್ಕೊಟ್ಟಿದ್ವಿ. ಇನ್ನು 2-3 ದಿನದಲ್ಲಿ ಎಲ್ಲರಿಗೂ ರೀಚ್ ಆಗಿರುತ್ತಮ್ಮ. ಅವರು ಇವರು ಅಂತಲ್ಲ, ಎಲ್ಲರಿಗೂ ರೀಚ್ ಆಗಿರುತ್ತೆ. ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ 2-3 ದಿನದಲ್ಲಿ ಅಷ್ಟು ಜನಕ್ಕೆ ರೀಚ್ ಆಗಿರುತ್ತೆ. ತದನಂತರದಲ್ಲಿ ರೀಚ್ ಆದ ನಂತರ ನನಗೆ ಮೆಸೇಜ್ ಮಾಡಿರಿ ರೀಚ್ ಆಗಿದೆ ಅಂತ. ಸೊ ಅದೊಂದು ಪ್ಲಸ್ ಕ್ವಶನ್ ಬ್ಯಾಂಕು ಇದೆ, ಅದರಲ್ಲಿ ಓದ್ಕೊಳ್ಳಿ. 1000 ಕ್ವಶನ್ ಬ್ಯಾಂಕ್ ಇಂಪಾರ್ಟೆಂಟ್ ಇದೆ, ಅದನ್ನು ಓದ್ಕೊಳ್ಳಿ. ಸೊ ಒಳ್ಳೇದಾಗಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಕೆ ಸೆಕ್ಷನ್ ನೋಡ್ತಾ ಹೋಗೋಣ. ಕೆ ಸೆಕ್ಷನ್ ಸುಮಾರು ಜನ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ. ಮೆಟೀರಿಯಲ್ ಯಾವ ಥರ ಇರುತ್ತೆ ಅಂತಲೂ ಹೇಳ್ತೀನಿ, ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಕೆ ಅಂದರೆ ಏನು ಅಂತಲೂ ಹೇಳ್ತೀನಿ. ಸುಮಾರು ಜನಕ್ಕೆ ಐಡಿಯಾನೇ ಇರಲ್ಲ. GS ಅಲ್ಲ, ಜನರಲ್ ಸ್ಟಡೀಸೇ ಬೇರೆ, ಜನರಲ್ ನಾಲೆಡ್ಜೇ ಬೇರೆ. ಗೊತ್ತಿರಲಿ. ಯಾವುದನ್ನು ಏನೇನೋ ಓದ್ಕೊಂಡು ಹೋದ್ರೆ ವರ್ಕೌಟ್ ಆಗಲ್ಲ. ಕೆನೇ ಬೇರೆ, GS ಬೇರೆ, ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನಿಮ್ಮ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಹ್ಯಾಂಡ್ ರಿಟನ್ ನೋಟ್ಸು, ಎಲ್ಲ ಹುಡುಗರಿಗೂ ಸೆಂಡ್ ಆಗ್ತಕ್ಕಂಥ ಹ್ಯಾಂಡ್ ರಿಟನ್ ನೋಟ್ಸ್ ಇದು. ಕೆ ನೋಟ್ಸ್ ಇದು. ಬಿಗಿನಿಂಗ್ ಯಾವ ಥರ ಓದಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇದೇ ಥರ ಮೆಟೀರಿಯಲ್ ಪ್ರಿಪೇರ್ ಮಾಡ್ಕೋಬೇಕು. ಇದೇ ಥರ ಏನು ಮಾಡಿದ್ದೀನಿ ಇದೇ ಥರ ಮಾಡಿಕೊಂಡ್ರೆ 25 ಔಟ್ ಆಫ್ 25 ಹೊಡೆದಾಕ್ಬೋದು. 25ಕ್ಕೆ 25 ಕಣ್ಣು ಮುಚ್ಕೊಂಡು ತೊಗೋಬೋದಮ್ಮ. 25ಕ್ಕೆ ಎಷ್ಟು ತೊಗೋಬೋದು, 25ಕ್ಕೆ 25 ತೊಗೋಬೋದು. ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ. ಫಸ್ಟ್ ಕೆನಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಕೊಟ್ಟಿದ್ದೀನಲ್ಲ, ಆ ಕಾನ್ಸೆಪ್ಟ್ಗಳನ್ನ ಎಲ್ಲಾನು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ನೀಟಾಗಿ ನೋಟ್ಸ್ ಮಾಡಿ ಇಟ್ಕೋಬೇಕು. ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಲಾಸ್ಟ್ ವಿಡಿಯೋದಲ್ಲಿದೆ ಟಾಪಿಕ್ಸು, ಮೇನ್ ಹೆಡ್ಲೈನ್ಸ್ ಎಲ್ಲ ಇದ್ದಾವೆ. ಆ ಹೆಡ್ಲೈನ್ಸ್ ಮೇಲೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಮಾಡಿ ಇಟ್ಕೋಬೇಕು. ತದನಂತರದಲ್ಲಿ ಸ್ಟ್ಯಾಟಿಕ್ ಜಿ ಕೆ ಬರುತ್ತೆ. ಸ್ಟ್ಯಾಟಿಕ್ ಜಿ ಕೆ ಕಂಪ್ಲೀಟಾಗಿ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಆ ಥರಲ್ಲಿ ಎತ್ತಿ ಇಟ್ಕೋಬೇಕು. ಕರೆಂಟ್ ಅಫೇರ್ಸ್ ಬೇಸಿಸ್ ಮಾಡಬೇಕು. ಸ್ಟ್ಯಾಟಿಕ್ ಜಿ ಕೆ ಎತ್ತಿಟ್ಕೋಬೇಕು. ತದನಂತರದಲ್ಲಿ ಪ್ಯೂರ್ ಕರೆಂಟ್ ಅಫೇರ್ಸು ಎಷ್ಟು ಬೇಕೋ ಅಷ್ಟು. ಎಕ್ಸಾಮಿನೇಷನ್ಗೆ ಏನೇನೇನೇನೋ ಓದೋದಲ್ಲ, ಯಾವುದೇ ಕಾರಣಕ್ಕೂ ಏನೇನೇನೋ ಓದೋದಲ್ಲ. ನೋಟ್ಸ್ ಪ್ರಮಾಣ ತುಂಬ ಕಡಿಮೆ ಇರಬೇಕು. ಅದರಲ್ಲಿರ್ತಕ್ಕಂಥ ಕಂಟೆಂಟು ತುಂಬ ವ್ಯಾಲ್ಯೂಯಬಲ್ ಆಗಿರಬೇಕು. ಏನು ಬರೆದಿರ್ತೀವಿ ಅದು ಎಕ್ಸಾಮಿನೇಷನ್ಗೆ ಬರಬೇಕು. ಪೆನ್ ಇಟ್ಟ ಮೇಲೆ ಅದು ಎಕ್ಸಾಮಿನೇಷನಲ್ಲಿ ಕಾಣಿಸ್ಬೇಕು. ಪ್ರತಿಯೊಂದು ಲೈನಲ್ಲೂ ಕ್ವಶನ್ ಟ್ಯಾಗ್ಸ್ ಆಗಬೇಕು. ಅದು ಈಗಿನ ಟ್ರೆಂಡ್ ಅನಾಲಿಸಿಸ್ ಪ್ರಕಾರನೇ ಕ್ವಶನ್ ಟ್ಯಾಗ್ ಆಗಬೇಕು. ಈಗ ಏನು ಟ್ರೆಂಡ್ ಇದೆ, ಈಗ DCC ಬ್ಯಾಂಕ್ ಆಗಿರಲಿ, KPSC ಆಗಿರಲಿ, KE ಆಗಿರಲಿ, ಏನು ಟ್ರೆಂಡ್ ಇರುತ್ತೆ, ಏನೋ ಒಂದು ಟ್ರೆಂಡ್ ಇರುತ್ತೆ. KPSC ಒಂದು ಟ್ರೆಂಡ್ ಇರುತ್ತೆ, ಪೇಪರ್ ಸಿಟ್ಟಿಂಗು. ಆ ಟ್ರೆಂಡು ಇಲ್ಲಿ ಅಡಾಪ್ಟ್ ಆಗಬೇಕು. ಇಲ್ಲಿ ಅಡಾಪ್ಟ್ ಆಯಿತು ಅಂದರೆ ನೀವು ಸಕ್ಸಸ್ ಆದ್ರಿ ಅಂತ ಅರ್ಥ. ಇದಿಷ್ಟೂ ಗೊತ್ತಿರಬೇಕು ನಿಮಗೆ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ತುಂಬ ಜನ ಕೇಳ್ತಾ ಇದ್ದಾರೆ ಕೆ ಮೆಟೀರಿಯಲ್ ಯಾವ ಥರ ಇದೆ, ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ. ನಾನು ಪ್ರಿಪೇರ್ ಮಾಡೋ ಮೆಥಡ್ ಇದೇ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್ ಆಗಿರುತ್ತೆ. ಸ್ಟ್ಯಾಟಿಕ್ ಜಿ ಕೆ ಇನ್ಕ್ಲೂಡ್ ಆಗಿರುತ್ತೆ, ಪ್ಲಸ್ ಕರೆಂಟ್ ಅಫೇರ್ಸ್ ಇರುತ್ತೆ. ಇಷ್ಟು ಮಾಡಿದ್ರೆ 25ಕ್ಕೆ 25 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಯಾವ ಥರ ಮಾಡ್ಕೋಬೇಕು? ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದರೆ ಏನು? ಒಂದೇ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಸಿಕ್ಕಿಂ ಭಾರತ ಒಕ್ಕೂಟಕ್ಕೆ ಸೇರಿ 50 ವರ್ಷ ಆಗಿದೆ. ಇದರ ಒಂದು ವರ್ಷಾಚರಣೆ ಮಾಡ್ತಾ ಇದ್ದಾರೆ. ಇದು ಕರೆಂಟ್ ಅಫೇರ್ಸ್ನಲ್ಲಿ ಇದೆ. ಇದೊಂದಿದೆ. ಇದನ್ನ ನೋಡಿದ್ರಿ ಪೇಪರಲ್ಲಿ ಇತ್ತು, ಪ್ರಜಾವಾಣಿಲಿತ್ತು, ವಿಜಯ ಕರ್ನಾಟಕದಲ್ಲಿತ್ತು, ಇನ್ನೊಂದಿತ್ತು, ಕನ್ನಡ ಪ್ರಭಾದಲ್ಲಿತ್ತು, ಎಲ್ಲೋ ಒಂದು ಕಡೆ ಇತ್ತು. ಇದು ಕಂಡಾಗ ನೋಟ್ಸ್ ಹೆಂಗೆ ಮಾಡ್ಕೋಬೇಕು? ಕಾಣ್ತು ಸುಮ್ಮನೆ 50 ವರ್ಷ ಅಂದರೆ ನೋ. ಇದಕ್ಕೆ ನೋಟ್ಸ್ ಮಾಡೋದಕ್ಕೆ ಒಂದು ಮೆಥಡ್ ಅಂತ ಇದೆ. ಇದೇ ಮೆಥಡ್ ಫಾಲೋ ಮಾಡಿ ಅದ್ಭುತವಾದಂಥ ನೋಟ್ಸು ಈಚೆಗೆ ಬರುತ್ತೆ. ಅದ್ಭುತವಾದಂಥ ನೋಟ್ಸು ಇದು. KPSC ಯೂಸ್ ಮಾಡ್ತಕ್ಕಂಥ ನೋಟ್ಸು, KPSC KE ಯೂಸ್ ಮಾಡ್ತಕ್ಕಂಥ ನೋಟ್ಸ್ ಇದು. ಇದೇ ಮೆಥಡಲ್ಲೇ ಫಾಲೋ ಮಾಡಿ. ದಿಸ್ ಇಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್. ಅರ್ಥ ಆಗ್ತಿದೆಯಲ್ಲ? ಇದೇ ಮೆಥಡ್, ಇದೇ ನೋಟ್ಸ್ನೇ ಹುಡುಗರಿಗೆ ಇವಾಗ ಕೊಡ್ತಾ ಇರೋದು. ಯೂಸ್ ಮಾಡ್ಕೊಳಮ್ಮ, ಯುಟಿಲೈಸ್ ಮಾಡ್ಕೊಳ್ಳಿ. ಎಷ್ಟು ಜನ ಇದ್ರೆ ಅಷ್ಟು ಜನ ಸೆಲೆಕ್ಷನ್ ಆಗಬೇಕು. ತುಂಬ ಎಫರ್ಟ್ಸ್ ಇದೆ ನನ್ನ ಕಡೆಯಿಂದ, ಮ್ಯಾಕ್ಸಿಮಮ್ ಎಫರ್ಟ್ಸ್ ಇದೆ. 20 ವರ್ಷದಲ್ಲಿ ಏನೇನು ಕಲ್ತೀನಿ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಈ ಬ್ಯಾಚು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕು ಅಂತ. ಸೊ
ಹೇಳ್ತಾ ಹೋಗ್ತೀನಿ ನೋಡ್ರಿ. ಸಿಕ್ಕಿಂ ಭಾರತ ಒಕ್ಕೂಟಕ್ಕೆ ಸೇರಿದ 50ನೇ ವರ್ಷಾಚರಣೆ ಅಂತ ಪೇಪರಲ್ಲಿ ಬಂದಿತ್ತು, ಇನ್ನೆಲ್ಲೋ ಬಂದಿತ್ತು ಅಂತ ಅನ್ಕೊಂಡ್ರೆ ಏನೇನ್ ಪಾಯಿಂಟ್ಸ್ ಇದ್ರೆ ಪಕ್ಕಾ ಕವರೇಜ್ ಆಗುತ್ತಪ್ಪ ಅಂದ್ರೆ 1975 ಮೇ 16ರಂದು ಸಿಕ್ಕಿಂ ಅಧಿಕೃತವಾಗಿ ಭಾರತದ 22ನೇ ರಾಜ್ಯವಾಗಿ ಒಕ್ಕೂಟಕ್ಕೆ ಸೇರ್ಕೋತು. ಯಾವಾಗ ಸೇರ್ಕೋತು, ಎಷ್ಟನೇ ಇಸ್ವಿಲ್ ಸೇರ್ಕೋತು, ಯಾವ ಡೇಟಲ್ಲಿ ಸೇರ್ಕೋತು? 50 ವರ್ಷಾಚರಣೆ ಆಗಿದೆ. ಸೊ ಎಷ್ಟನೇ ಇಸ್ವಿಲ್ ಸೇರ್ಕೋತು, ಯಾವ ಡೇಟಲ್ಲಿ ಸೇರ್ಕೋತು, ಎಷ್ಟನೇ ರಾಜ್ಯವಾಗಿ ಸೇರ್ಕೋತು, ಈ ಮೂರು ಗೊತ್ತಿರ್ಬೇಕು. ಇದು ಜೂನಿಯರ್ ಅಸಿಸ್ಟೆಂಟ್ಗೂ ಆಗುತ್ತೆ, ಅಟೆಂಡರ್ಗೂ ಆಗುತ್ತೆ. ಮತ್ತೆ ಹೇಳಿದೀನಿ ಆಯ್ತಾ. ಒಂದು ವ್ಯಾಲಿಡ್ ಪಾಯಿಂಟ್ ಆಯ್ತು. ಇದು ಕ್ವಶನ್ ಟ್ಯಾಗ್, ಒಂದು ಕ್ವಶನ್ ಟ್ಯಾಗ್ ರೆಡಿ ಆಯ್ತು. ನೆಕ್ಸ್ಟ್, ಸಿಕ್ಕಿಂ ರಾಜ್ಯ ಹಂಚ್ಕೊಂಡಿರ್ತಕ್ಕಂಥ ಭೂಗಡಿ ಪ್ರದೇಶಗಳು ಯಾವ್ಯಾವು ಕೇಳ್ತಾ ಇರ್ತಾರೆ. ಇದರಲ್ಲಿ ಎರಡನೇ ಕ್ವಶನ್, ಇದೇ ಹೆಡ್ಲೈನ್ ಅಲ್ಲಿ ಎರಡನೇ ಕ್ವಶನ್ ಏನಾದ್ರು ತೆಗೆದ್ರೆ ಏನ್ ತೆಗಿಬಹುದು, ಇಲ್ಲಿ ಕಾಣಿಸ್ತಾ ಇದ್ರಲ್ಲಿ ಫಸ್ಟ್ ಕ್ವಶನ್ ಕತೆ ಮುಗೀತು. ಎರಡನೇ ಕ್ವಶನ್, ಭೂಗಡಿ ಪ್ರದೇಶಗಳು ಸಿಕ್ಕಿಂ ಯಾವ್ದಾವ್ದು ಹಂಚ್ಕೊಂಡಿದೆ, ಯಾವ್ದಾವ್ದು ಅಂತ. KPSC KA ಪೇಪರ್ಗಳನ್ನ ತೆಗೆದು ನೋಡ್ರಿ, ಇದೇ ಬೇಸಿಸ್ ಪ್ರಿಂಟ್ ಹೊಡ್ದಂಗಿರುತ್ತೆ. ಇದೇ ಬೇಸಿಸ್ ಮೇಲೆ ಕ್ವಶನ್ಗಳು ತೆಗೆದಿರ್ತಾರೆ. ಇದೇ ಬೇಸಿಸ್, ದಿಸ್ ಇಸ್ ಐ ಆಮ್ ಟೆಲಿಂಗ್ ಬೇಸಿಸ್. ಕ್ವಶನ್ ಯಾವ್ದು ಬೇಕಾದ್ರೂ ಆಗ್ಬೋದು, ಎನಿ ಕ್ವಶನ್. ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅಲ್ಲಿ ಹೆಂಗಾದ್ರೂ ಆಗಿರ್ಬೋದು. ಕ್ವಶನ್ ನ ಚಾಯ್ಸ್ ಮಾಡಬೇಕು. ಫಸ್ಟ್ ಕ್ವಶನ್ ನ ಚಾಯ್ಸ್ ಮಾಡಿ ಎತ್ಕೊಳ್ಳೋಂಥ ಕೇಪಬಿಲಿಟಿ ನಿಮ್ಗೆ ಗೊತ್ತಿರಬೇಕು. ಈ ಕ್ವಶನ್ ಬರುತ್ತೆ 1000% ಈ ಕ್ವಶನ್ ಬಂದೇ ಬರುತ್ತೆ ಅನ್ನೋಷ್ಟು ಕಾನ್ಫಿಡೆನ್ಸ್ ಬರಬೇಕು. ನೋಡಿದ್ರೆ ಗೊತ್ತಾಗೋಗುತ್ತೆ. ನಿಂಗೆ ನೋಡಿದ್ರೆ ಕಣ್ಣಳ್ತಲೇ ಹೇಳ್ಬೋದು, ಎಸ್ ಈ ಕ್ವಶನ್ ಇದು ಬರುತ್ತಾ, 100% ಬರುತ್ತೆ. ಈ ತರದವನ್ನ ಒಂದೊಂದೇ ಬಿಡಿಸ್ಕೋತಾ ಹೋದ್ರೆ ಅದ್ಭುತವಾದಂತ ನೋಟ್ಸ್ ಆಗುತ್ತೆ. ಅದೇ ನೋಟ್ಸ್ ಪ್ರಕಾರನೇ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಾರೆ. ಪೇಪರ್ ಸೆಟ್ಟಿಂಗ್ ಮೆಥಡ್ ಇದೇನೇನೆ. ಅರ್ಥ ಆಗ್ತಾ ಇದೆಯಾ? ಸಿಕ್ಕಿಂ ರಾಜ್ಯ ಹಂಚ್ಕೊಂಡಿರ್ತಕ್ಕಂಥ ಭೂಗಡಿ ಪ್ರದೇಶಗಳು 100% ಒಂದು ಕ್ವಶನ್ ತೆಗೆದಿರ್ತಾರೆ. ಉತ್ತರ ಮತ್ತು ಈಶಾನ್ಯಕ್ಕೆ ಚೀನಾದ ಟಿಬೆಟ್ ಸ್ವಾಯತ್ತತಾ ಪ್ರದೇಶ ಕಂಡು ಬಂದ್ರೆ, ಆಗ್ನೇಯಕ್ಕೆ ಭೂತಾನು, ಪಶ್ಚಿಮಕ್ಕೆ ನೇಪಾಳ, ದಕ್ಷಿಣಕ್ಕೆ ಪಶ್ಚಿಮ ಬಂಗಾಳ. ಇದಿಷ್ಟನ್ನು ಬಹೈಟ್ ಮಾಡಿ ಇಟ್ಕೊಂಡು ಕೋಡ್ ಮಾಡ್ಬೋದು, ಹಂಗೆ ಬೇಕಾದ್ರೆ ಜ್ಞಾಪಕ ಇಟ್ಕೋಬಹುದು. ಕೇಳ್ತಾರೆ. ಇನ್ನ ಸಿಕ್ಕಿಂ ರಾಜ್ಯವನ್ನ 17ನೇ ಶತಮಾನದಲ್ಲಿ ನಮ್ಗ್ಯಾಲ್ ರಾಜವಂಶ ಸ್ಥಾಪನೆ ಮಾಡುತ್ತೆ. ಇನ್ನ ಭಾರತದೊಂದಿಗೆ ವಿಲೀನ ಯಾವಾಗಾಯ್ತು ಅಂತ ಕೇಳ್ತಾ ಇರ್ತಾರೆ. ಇದು 3ನೇ ಕ್ವಶನ್. 4ನೇ ಕ್ವಶನ್, ಭಾರತದೊಂದಿಗೆ ವಿಲೀನ ಯಾವಾಗಾಯ್ತು ಅಂತ ಕೇಳ್ತಾ ಇರ್ತಾರೆ. ಭಾರತದೊಂದಿಗೆ ವಿಲೀನ ಆದಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ತಾರೆ. ಅದು ಇಂಪಾರ್ಟೆಂಟ್. ಇದು ಕಾನ್ಸ್ಟಿಟ್ಯೂಷನ್ ಬಂದ್ಬಿಡುತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲೂ ತೆಗಿತಾರೆ. ಇದೇ ಟಾಪಿಕ್ ಮೇಲೆ ಕಾನ್ಸ್ಟಿಟ್ಯೂಷನ್ ಮೇಲೆ ಹೆಂಗ್ ತೆಗಿತಾರೆ ಅಂದ್ರೆ ಹಿಂಗ್ ತೆಗಿತಾರೆ. ಅರ್ಥ ಆಗ್ತಿದ್ಯಾ? 36ನೇ ತಿದ್ದುಪಡಿ ಕಾಯ್ದೆ ಅಂದ್ರೆ ಎಷ್ಟನೇದು? 36ನೇ ತಿದ್ದುಪಡಿ ಕಾಯ್ದೆ 1975ರಲ್ಲಿ 1976ರ 36ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮೂಲಕ ಸಿಕ್ಕಿಂ ಭಾರತದ 22ನೇ ರಾಜ್ಯವಾಗಿ ಸೇರ್ಪಡೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಲ್ಲ? ನೆಕ್ಸ್ಟ್ 5ನೇ ಕ್ವಶನ್ ಏನ್ ತೆಗಿಬಹುದು? ಭಾರತ ಸಂವಿಧಾನದ 371F ವಿಧಿ ಅಡಿಯಲ್ಲಿ ಸಿಕ್ಕಿಂಗೆ ವಿಶೇಷ ಸ್ಥಾನಮಾನ ನೀಡಲಾಯಿತು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎ ಇಂದ ಶುರುವಾದ ABCD ಸೀರೀಸ್ ಇದೆಯಲ್ಲ 371 ಅಲ್ಲಿ, ನಮ್ದು ಯಾವ್ದು ಬರುತ್ತೆ? 371J ಬರುತ್ತೆ. ಹೌದಾ? ನಮ್ದು 371J ಬರುತ್ತೆ. ಅದೇ ತರ F ಅವ್ರಿಗೆ ಸ್ಪೆಷಲ್ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ J ಕೊಟ್ಟಿದ್ದಾರೆ, 371J. ಅರ್ಥ ಆಗ್ತಾ ಇದೆಯಲ್ಲ? ಅದೇ ತರ 371F ಇಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಎಂತ ವ್ಯಾಲಿಡ್, ಇದೇ ತರ ವ್ಯಾಲಿಡ್ ಪಾಯಿಂಟ್ಸ್ ನೋಡ್ತಾ ಇದ್ರೆ ಇವೆಲ್ಲ ಕ್ವಶನ್ ಟ್ಯಾಗ್ ಆಗ್ತವೆ. ಇವಿಷ್ಟು ಕ್ವಶನ್ ಟ್ಯಾಗ್ ಆಗ್ತವೆ. ಅನ್ವಾಂಟೆಡ್ ಏನಾದ್ರು ಒಂದ್ ಲೈನ್ ಇದೆಯಾ, ಒಂದೇ ಒಂದು ಅಕ್ಷರ, ಒಂದು ಚುಕ್ಕಿನೂ ಇಟ್ಟಿರಲ್ಲ, ಒಂದೇ ಒಂದು ಚುಕ್ಕಿನೂ ಬಿದ್ದಿರಲ್ಲ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಭಾರತದ ಅತಿ ಎತ್ತರದ ಮತ್ತು ವಿಶ್ವದ 3ನೇ ಅತಿ ಎತ್ತರದ ಪರ್ವತ ಶಿಖರ ಕಾಂಚನಜುಂಗ ಸಿಕ್ಕಿಂನಲ್ಲಿದೆ. ಕಾಂಚನಜುಂಗ ಎಲ್ಲಿದೆ? ಸಿಕ್ಕಿಂನಲ್ಲಿದೆ. ಅಟೆಂಡರ್ ಪೋಸ್ಟ್ಗೆ ಜೂನಿಯರ್ ಕೇಳ್ತಾ ಇರ್ತಾರೆ ಕಾಂಚನಜುಂಗ ಎಲ್ಲಿದೆ ಅಂತ. ಈ ಕ್ವಶನ್ ಎಲ್ಲಿಂದ ತೆಗೆದ್ರು ಏನು ಗೊತ್ತಾಗಲ್ಲ, ಅಲ್ಲಿಂದ ಇಲ್ಲಿ ರಿಲೇಟ್ ಮಾಡಿರ್ತಾರೆ. ದಿಸ್ ಇಸ್ ಕಾಲ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಇದೇನೇನೆ. ಇನ್ನ ತಿಸ್ತಾ ನದಿ ಉಗಮ ಸ್ಥಾನ ಸಿಕ್ಕಿಂನಲ್ಲಿದೆ. ತಿಸ್ತಾ ನದಿ ಈ ಸಿಕ್ಕಿಂನಲ್ಲೇನೆ ಇದು ಉಗಮ ಆಗ್ತಕ್ಕಂಥದ್ದು. ತಿಸ್ತಾ ನದಿ ಉಪನದಿಗಳು ಕೇಳ್ತಾ ಇರ್ತಾರೆ. ರಂಗಿತ್ತು, ಲೋನಾಕು, ತಾಲುಂಗು, ಲಾಚುಂಗು. ಅರ್ಥ ಆಗ್ತಾ ಇದೆಯಾ? ಬಾಯ್ ಮಾಡ್ಕೋಬೇಕು. ನೆಕ್ಸ್ಟ್, ತಿಸ್ತಾ ನದಿಯ ವಿವಾದ ಯಾವ್ಯಾವ ಮಧ್ಯದಲ್ಲಿ ಇದೆ ಅಂತ ಕೇಳ್ತಾ ಇರ್ತಾರೆ. ಭಾರತ ಬಾಂಗ್ಲಾದೇಶದ ಮಧ್ಯೆ ಡೈರೆಕ್ಟ್ ಆಗಿ ಹೊಡೆದಿರ್ತಾರೆ ಕ್ವಶನ್ GK ನಲ್ಲಿ. ಭಾರತ ಬಾಂಗ್ಲಾದೇಶದ ಮಧ್ಯೆ ಯಾವ ನದಿ ವಿವಾದ ಇದೆ ಅಂತ ಕೇಳ್ತಾರೆ. ತಿಸ್ತಾ ನದಿ ವಿವಾದ. ಈ ಕ್ವಶನ್ ಎಲ್ಲಿಂದ ಬಂತು ಅಂತ ತಡ್ಕಾಡ್ತಾ ಇರ್ತಾರೆ. ಇದೇ ಕ್ವಶನ್ ಯಾಕೆ ತೆಗೆದ್ರು ಅಂತ. ಅರ್ಥ ಆಗ್ತಿದೆ? ಇದೇ ಕ್ವಶನ್ ತೆಗಿಲಿಕ್ಕೆ ರೀಸನ್ ಏನು, ಇದ್ಯಾಕೆ ತೆಗೆದ್ರು ಅಂದ್ರೆ 50 ವರ್ಷದ ವರ್ಷಾಚರಣೆ ಆಗಿರುತ್ತೆ. ಆ ವರ್ಷಾಚರಣೆಯನ್ನ ರಿಲೇಟ್ ಮಾಡಿ ಈ ತರ ಕ್ವಶನ್ ತೆಗೆದಿರ್ತಾರೆ. ಇದು ಪೇಪರ್ನ ಸೆಟ್ ಮಾಡ್ತಕ್ಕಂಥ ಮೆಥಡ್. ದಿಸ್ ಪ್ಯೂರ್ಲಿ ಪೇಪರ್ ಸೆಟ್ ಆಗೋದು ಇದೇ ಬೇಸಿಸ್ ಮೇಲೆನೆ. ಅರ್ಥ ಆಗ್ತಾ ಇದೆಯಲ್ಲ? ಇನ್ನ ಕಣಿವೆ ಮಾರ್ಗಗಳು ಯಾವ್ಯಾವ ಇದಾವಪ್ಪ ಅಂದ್ರೆ ನಾಥುಲಾ ಇದೆ, ಜಿಲೆಪ್ಲಾ ಇದೆ, ಡೋಕ್ಲಾ ಇದೆ, ಟ್ಯೂಬಂಜನ್ ಅಂತೆ. ಇವಿಷ್ಟು ಬಹೈಟ್ ಮಾಡಬೇಕು. ಇನ್ನ ರಾಷ್ಟ್ರೀಯ ಉದ್ಯಾನವನ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಇದೆ. ಕಾಂಚನಜುಂಗ ಇಂಪಾರ್ಟೆಂಟ್. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ಹೆಂಗ್ ಕೇಳಿದ್ರು, ಯಾವ ಬೇಸಿಸ್ ಮೇಲೆ ಕೇಳಿದ್ರಪ್ಪ ಅಂದ್ರೆ 50ನೇ ವರ್ಷಾಚರಣೆ ಆಗಿದೆಯಲ್ಲ, ಇದು ಈ ಬೇಸಿಸ್ ಮೇಲೆ. ಇದೇ ಬೇಸಿಸ್ ಮೇಲೆನೆ ಎಂಟೈರ್ GK ಪೋರ್ಷನ್ನು ನಿಂತಿದೆ. ಅರ್ಥ ಆಗ್ತಾ ಇದೆಯಲ್ಲ? ಓದುವವರ ಲಕ್ಷಣ ಇದು. ಇದೇ ತರ ಮಾಡ್ಕೋಬೇಕು. ಮನಸ್ಸಿಗೆ ಬಂದಂಗೆ ಏನಾದ್ರು ಓದ್ಕೊಂಡು ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಂದ್ರೆ ಲಾಸ್ ಆಗುತ್ತಮ್ಮ, ಲಾಸ್ ಮಾಡ್ಕೋತೀರಾ. ಅರ್ಥ ಆಗ್ತಾ ಇದೆಯಲ್ಲ? ಇದೇ ಬೇಸಿಸ್ ಮೇಲೆನೆ ಪ್ರಿಪೇರ್ ಮಾಡ್ರಿ.
ಪ್ರಿಪೇರ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ನೋಟ್ಸ್ ನಮ್ಮ ಹತ್ರ ಅವೈಲಬಲ್ ಇರುತ್ತೆ, ತಗೊಂಡು ಓದಿ. ಅರ್ಥ ಆಗ್ತಾ ಇದೆಯಲ್ಲ? ನೋಟ್ಸ್ ನಮ್ಮ ಹತ್ರ ಪಕ್ಕಾ ಮೆಟೀರಿಯಲ್ ಅವೈಲಬಲ್ ಇರುತ್ತೆ, ತಗೊಂಡು ಓದಿ. ಒಳ್ಳೇದಾಗಲಿ. ಇನ್ನು ಸಿಕ್ಕಿಂನ ನೃತ್ಯ ಕಾಣಿಸ್ತಾ ಇದೆಯಲ್ಲ, ಚಾಮೃತ್ಯ ಎಲ್ಲಿದು ಅಂತ ಕೇಳ್ಬೋದು, ಅಥವಾ ಸಿಕ್ಕಿಂ ನೃತ್ಯ ಯಾವುದು ಅಂತ ಕೇಳ್ಬೋದು. ಪಕ್ಕಾ ಗೊತ್ತಿರಬೇಕು. ನಮ್ಮ ನೋಟ್ಸು ಈ ರೀತಿ ಇರುತ್ತೆ, ಇಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? GK ನೋಟ್ಸ್ ಅಂದರೆ ಇದೇ ಥರ ಹೋಗುತ್ತೆ. ಇದು ಬಿಗಿನಿಂಗ್ ಒಂದೇ ಒಂದು ಯೂಟ್ಯೂಬಲ್ಲಿ ಲೆಂತಿ ವಿಡಿಯೋಸ್ ಅಲೋ ಮಾಡೋದಿಲ್ಲ. ಅದಕ್ಕೋಸ್ಕರ ಒಂದೇ ಒಂದು ಟಾಪಿಕ್ ತೊಗೊಂಡು ಮಾಡಿದ್ದೆ. ಇದೇ ಥರ ಟಾಪಿಕ್ ಎಂಟೈರ್ ಸಿಲೆಬಸ್ ಕವರ್ ಆಗಿರುತ್ತೆ. ಇದೇ ಥರ ಎಂಟೈರ್ ಸಿಲೆಬಸ್ ಕ್ವಾಲಿಟಿ ಮೇಂಟೈನ್ ಆಗಿರುತ್ತೆ. ಅರ್ಥ ಆಯಿತು ಅನ್ಕೊತೀನಿ. ಅರ್ಥ ಆಗ್ತಾ ಇದೆಯಲ್ಲ? 25/25 ಅಂತ ಸುಮ್ಮನೆ ಹಾಕಿಲ್ಲ, ಸುಮ್ಮನೆ ಎಲ್ಲ ಪಕ್ಕಾ ಇನ್ಫಾರ್ಮೇಷನ್ ಇದೇ ಥರ ಮಾಡ್ಕೋಬೇಕು. ಇಲ್ಲಿ ಏನಿದೆ ಆ ಥರ ಮಾಡ್ಕೊಂಡ್ರೆ 25ಕ್ಕೆ 25 ಕಣ್ಣು ಮುಚ್ಕೊಂಡು ಬರುತ್ತಮ್ಮ. 25ಕ್ಕೆ 25 ಹೊಡೆದು ಬಿಸಾಕ್ಬೋದು. ಇದೇ ಬೇಸಿಸ್ ಮೇಲೆ ಎಂಟೈರ್ ಸಿಲೆಬಸ್ ಇರುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರಿಗಾದ್ರೂ ಮೆಟೀರಿಯಲ್ GK ಮೆಟೀರಿಯಲ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.